ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡಿದ್ದೀನಿ. ಮಾರ್ನಿಂಗ್ ಅಂದರೆ ಆಲ್ರೆಡಿ 11 o'clock ಆಗಿಬಿಟ್ಟಿದೆ. ಬಿಸಿಲು ಕೂಡ ಹಾಗೆ ಇದೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಎಲ್ಲ ಆಯಿತು. ನೋಡಿ, ನಮ್ಮ ಮಮ್ಮಿ ಬೆಳಗ್ಗೆ 6 ಗಂಟೆಗೆ ಎದ್ದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿ ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡ್ತಾಯಿದ್ರು. ನಾನಿವತ್ತು ಎದ್ದಿದ್ದೆ 8 ಗಂಟೆ ಆಯಿತು. ನಾನೇನೆಲ್ಲ ಬುಜ್ಜಿಗೆ ಚಪಾತಿ ಮಾಡಿ ತಿನ್ನಿಸ್ಲಿಲ್ಲ, ಮಮ್ಮಿನೇ ತಿನ್ನಿಸಿದ್ರು. ಅವನು ಹೋದ್ಮೇಲೆ ಸ್ವಲ್ಪ ಅಡುಗೆ ಮನೇಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸಿ ಇವಾಗ ರೆಡಿಯಾಗಿದ್ದೀನಿ. ಹೊರಗಡೆ ಹೋಗೋಣ, ರೆಡಿ ಆಗು ಅಂತ ಅಂದರು. ಎಲ್ಲಿಗೆ ಅಂತ ಗೊತ್ತಿಲ್ಲ ನನಗೆ. ಆಫ್ಟರ್ ಅ ಲಾಂಗ್ ಟೈಮ್ ಈ ಡ್ರೆಸ್ನ ವೇರ್ ಮಾಡಿರೋದು, ಹೊರಗಡೆ ಹೋಗ್ತಾ ಇರೋದಲ್ಲ, ಈ ಡ್ರೆಸ್ನ ವೇರ್ ಮಾಡಿರೋದು. ಅಂದರೆ ಫಿಟ್ಟಿಂಗ್ ಅಂತ ಏನಾಗಲ್ಲ ನನಗೆ. ನನ್ನ ಹೊಟ್ಟೆಯಿಂದ ಸ್ವಲ್ಪ ಫಿಟ್ಟಿಂಗ್ ಅಂತ ಅನಿಸ್ಬೋದು, ಅಷ್ಟನ್ನು ಬಿಟ್ಟರೆ ನಾನು ಹಾಕೊಳ್ಳೋ ಡ್ರೆಸ್ಗಳೆಲ್ಲ ನನಗೆ ಕಂಫರ್ಟೇಬಲ್ ಆಗಿದೆ. ಹೊಟ್ಟೆ ಹತ್ರ ಸ್ವಲ್ಪ ಟೈಟ್ ಫೀಲ್ ಆಗುತ್ತೆ, ಕಂಫರ್ಟೇಬಲ್ ಫೀಲ್ ಇಲ್ಲ. ಹಾಗಾಗಿ ಆಗ್ತಾ ಇರಲಿಲ್ಲ, ಇವಾಗ ಹಾಕಿದ್ದೀನಿ. ಸೊ ಬನ್ನಿ, ಇವತ್ತು ಎಲ್ಲಿಗೆ ಹೋಗೋಣ, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಮಮ್ಮಿ, ಏನು ಅಂತೆಲ್ಲ ನೋಡೋಣ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವಾಗ ಹೋಗೋಣ. ನಮ್ಮಮ್ಮಿ ನನ್ನ ಎಲ್ಲಿ ಕರ್ಕೊಂಡು ಬಂದರು ಅಂತ ಅಂದರೆ ಶಾಪಿಂಗ್ ಮಾಡೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ಏನಕ್ಕೆ ಅಂತಂದರೆ ನಾನು ಹೇಳ್ತಾ ಇದ್ದೆ, ನನಗೆ ನನ್ನ ಡ್ರೆಸ್ಸಸ್ ಎಲ್ಲ ಫುಲ್ ಸ್ವಲ್ಪ ಟೈಟ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಶಾಪಿಂಗ್ ಮಾಡಿಸೇ ಬಿಡೋಣ, ಒಂದಷ್ಟು ಮೆಟರ್ನಿಟಿ ಡ್ರೆಸ್ಸಸ್ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಇಲ್ಲಿ ನೋಡ್ತಾ ಇದ್ವಿ, ನಾನು ಒಂದೆರಡು ಮೆಟರ್ನಿಟಿ ಟೈಪ್ ಅಂದರೆ ಶಾರ್ಟ್ ಡ್ರೆಸ್ಸಸ್ನ ತೊಗೊಂಡೆ. ಅದು ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ಅದು ಬೇರೆ ಶಾಪಲ್ಲಿ ತೊಗೊಂಡೆ. ಇದು ಬಂದುಬಿಟ್ಟು ಲಾಂಗ್ ಆ್ಯಡ್ ಗೌನ್ ತೊಗೊಂಡ್ರು, ಇರಲಿ ಹೊರಗಡೆ ಎಲ್ಲಾದರೂ ಹೋದರೆ ಆಮೇಲೆ ಅದು ಇದು ಅಂತ ಟೈಟು ಅಂದ್ಕೊಂಡು ಇದು ಮಾಡ್ತಾಳೆ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ತರಿಸ್ತೀವಿ, ನೆಕ್ಸ್ಟ್ ವೀಕಲ್ಲಿ ತರಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಎಷ್ಟು ಇಷ್ಟ ಆಯಿತೋ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಅಂದರೆ ನನಗೆ ತಗೋಬೇಕು ಅನ್ನೋ ರೀತಿ ಇದ್ದಿದ್ದನ್ನ ಮಾತ್ರ ನಾನು ತೊಗೊಂಡಿದ್ದೀನಿ, ಸುಮ್ಮನೆ ಯಾವುದಾದ್ರು ತೊಗೊಂಡಿಲ್ಲ. ಮತ್ತು ಫೀಡಿಂಗ್ ನೈಟೀಸ್ ಅದು ಇದು ಎಲ್ಲ ತೋರಿಸ್ತಾಯಿದ್ರು. ಇಲ್ಲ ಮ್ಯಾಮ್ ಬೇಡ, ನನಗೆ ಅದೆಲ್ಲ ಬೇಡ, ನಾನು ಅಂದ್ಕೊಂಡಿದ್ದೆ ಬೇರೆ ಥರ ಅಂತ ಅಂದ್ಬಿಟ್ಟು ಅವರು ಅದು ನೋಡಿ ಇದು ನೋಡಿ ಅಂದ್ಕೊಂಡು ತೋರಿಸ್ತಾಯಿದ್ರು. ಸೊ ನಾನು ಸ್ವಲ್ಪ ಕಂಫರ್ಟೇಬಲ್ ಮತ್ತು ಫ್ರೀ ಆಗಿರೋದನ್ನ ನೋಡ್ತಾ ಇದ್ದೀನಿ. ಸ್ವಲ್ಪ ಗಿಜಿ ಅನ್ನೋದು ಆ ಥರ ಎಲ್ಲ ಅಷ್ಟು ಇಷ್ಟ ಆಗ್ತಿಲ್ಲ ನನಗಿವಾಗ. ತುಂಬಾ ಲೈಟ್ ವೆಯ್ಟ್ ಆಗಿದ್ರೂ ಇಷ್ಟ ಆಗ್ತಿದೆ ನನಗೆ. ಸ್ವಲ್ಪ ಜಿಗಿ ಅನ್ನೋದು ಅದೆಲ್ಲ ಅಷ್ಟು ಲೈಕ್ ಆಗೋಲ್ಲ. ಸೊ ಹಂಗಾಗಿ ಒಂದೇ ಹಿಡ್ದು ನೋಡ್ತಾ ಇದೆ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಓಕೆ ಅಂತ ಅಂದ್ಬಿಟ್ಟು ಫೈನಲಿ ಒಂದಷ್ಟನ್ನ ತೊಗೊಂಡು ಇವಾಗ ಮನೆ ಕಡೆ ಹೊರಡಬೇಕು. ಏನಿಲ್ಲ, 1-2 ಅವರ್ಸು ನಾವು ಶಾಪಿಂಗ್ ಮಾಡಿಲ್ಲ, ಬೇಗನೆ ಎಲ್ಲ ಸಿಕ್ತು ಅಂತ ಹೇಳ್ಬೋದು. ನಾವು ಅಂದ್ಕೊಂಡಿದ್ದೆಲ್ಲ ಇನ್ನೂ ಸ್ಟಾಕ್ ಬರೋದಿದೆ, ನೆಕ್ಸ್ಟ್ ವೀಕ್ ಬನ್ನಿ, ನೀವೇನೇನು ಹೇಳಿದಿರಲ್ಲ ತರಿಸ್ತೀನಿ ಅಂತ ಹೇಳಿದ್ರು. ಹಾಗೆ ನನಗೆ ಈ ಥರ ಕೋಟ್ಸ್ ಎಲ್ಲ ಬೇಕಿತ್ತು, ಯಾಕಂದರೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಜಾಕೆಟ್ ಇಲ್ಲ ಅಂತಂದರೆ ಫುಲ್ ಟ್ಯಾನ್ ಆಗುತ್ತೆ. ಆ್ಯಂಡ್ ಇರಲಿ ಅಂದ್ಬಿಟ್ಟು ನಾನು ಇದು ಒಂದು ತಗೊಂಡೆ. ಇದಾದಮೇಲೆ ಇವಾಗ ಬಿಲ್ ಮಾಡಿಸ್ಬೇಕು, ಬಿಲ್ ಮಾಡಿಸಿ ವಾಪಸ್ ಮನೆ ಕಡೆ ಹೊರಡಬೇಕು. ಬುಜ್ಜಿನೂ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೆ, ಹಾಗೇನೇ ಬುಜ್ಜಿ ಬೇಕ್ರಿಗೆ ಹೋಗೋಣ ಅಂತ ಇಟ್ಕೊಂಡಿದ್ದ. ಓಕೆ ಅಂತ ಅಂದ್ಬಿಟ್ಟು ಅವನ್ನ ಬೇಕ್ರಿಗೆ ಕರ್ಕೊಂಡು ಹೋದರೆ ಅವ್ನು ಏನೂ ಕೇಳ್ತಾ ಇಲ್ಲ. ಅವ್ನು ಕೇಳ್ತಾ ಇರೋದು ಒಂದು ಬಿಸ್ಕೆಟ್ ಕೇಳ್ತಾ ಇದ್ದಾನೆ, ನನಗೆ ಬಿಸ್ಕೆಟ್ ತೊಗೊಡು ಅಂತೇಳಿ. ಬಿಸ್ಕೆಟ್ ಇರಲಿಲ್ಲ, ಇಲ್ಲ ಡೋನಟ್ ಎಲ್ಲ ತೊಗೊಡು ಅಂತ ಇದ್ದ. ಡೋನಟ್ ಎಲ್ಲ ಅವ್ನು ಸುಮ್ಮನೆ ವೇಸ್ಟ್ ಮಾಡ್ತಾನೆ. ನಾನಿಲ್ಲಿ ರಸ್ಮಲೈ ಕೇಕ್ ಚೆನ್ನಾಗಿರುತ್ತೆ ತಗೋ ಅಂತ ಹೇಳಿದೆ, ಬಟ್ ಅವ್ನು ತೊಗೊಳ್ಳಿಲ್ಲ. ಓಕೆ ನೋಡಲಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಇಲ್ಲ ಅಂತಂದರೆ ಫುಲ್ ಕಲರ್ ಇರೋ ಕೇಕೆಲ್ಲ ಕೇಳ್ತಾನೆ. ನನಗಷ್ಟು ಇಷ್ಟ ಆಗಲ್ಲ, ಅಂದರೆ ಅವನಿಗೆ ಆ ಥರ ಎಲ್ಲ ಕೊಡ್ಸೋಕ್ಕೆ. ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. ಆ್ಯಕ್ಚುಲಿ ಆಫ್ಟರ್ನೂನೇ ಬಂದು ಊಟ ಮಾಡಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ಏನೆಲ್ಲ ತಂದಿದ್ದೀನಿ, ನಮ್ಮ ಮಮ್ಮಿ ಬಾ ಹೋಗೋಣ ಅಂತ ಇದ್ದಿದ್ದು ಶಾಪ್ ಮಾಡಿಸೋದಕ್ಕೇ. ಏನಕ್ಕೆ ಅಂತಂದರೆ ಇವಾಗ ನಾನು ಹೇಳ್ದೆ, ನಾನು ಹಾಕೋ ಏನು ಡ್ರೆಸ್ಸಸ್ ಎಲ್ಲ ಇದೆ ಅಲ್ವಾ, ಸ್ವಲ್ಪ ನನಗೆ ಕಂಫರ್ಟೇಬಲ್ ಫೀಲ್ ಆಗ್ತಿಲ್ಲ. ಸೊ ಹಂಗಾಗಿ ಚೇಂಜ್ ಮಾಡಬೇಕು, ತೊಗೊಬರ್ಬೇಕು. ಮೆಟರ್ನಿಟಿ ಡ್ರೆಸ್ಸಸ್ ಆಗಿರ್ಬೋದು, ಇಲ್ಲ ಫ್ರೀ ಸೈಜ್ದು ತರಬೇಕು ಅಂತ ಅನ್ಕೋತಾ ಇದ್ದೇವೆ. ಹಾಗಾಗಿ ಮಮ್ಮಿ ಕರ್ಕೊಂಡೋಗಿ ಇವತ್ತು ಫುಲ್ ಶಾಪಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ. ನಾನು ಒಂದಷ್ಟು ಕಲೆಕ್ಷನ್ಸ್ಗಳನ್ನ ನೋಡಿದ್ವಿ, ಅದರಲ್ಲಿ ಔಟ್ ಆಫ್ ಸ್ಟಾಕ್ ಆಗೋಗ್ಬಿಟ್ಟಿತ್ತು. ಇನ್ನೇನು ಈ ವೀಕ್ ಮುಗಿದ ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ವೀಕ್ ಈ ವೀಕ್ ಮುಗಿದ ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಮೊದಲು ಸ್ಕಾರ್ಫ್ ವಿತ್ ಸ್ಕಾರ್ಫ್. ಸೊ ಇವಾಗಂತೂ ಪ್ರೆಗ್ನೆನ್ಸಿ ಇಲ್ಲ ಫೀಡಿಂಗ್ ಮದರ್ ಯಾರಿರ್ತಾರೆ ಅಲ್ವಾ, ಅವ್ರಿಗೆ
ಜಾಸ್ತಿ ಮೆಟರ್ನಿಟಿ ಏನು ಡ್ರೆಸ್ಸಸ್ ಇರುತ್ತೆ ಅದು ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ಯೂಸ್ಫುಲ್ ಅಂತ ಹೇಳ್ಬೋದು. ಬಿಕಾಸ್ ಅದು ಜಿಪ್ಲೆಸ್ ಇರುತ್ತೆ, ವಿತ್ ಜಿಪ್ ಇರುತ್ತೆ. ಸೊ ಮೆಟರ್ನಿಟಿ ಡ್ರೆಸ್ ಬಂದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅವ್ರಿಗೆ ನಾರ್ಮಲ್ ವೇರ್ಗಿಂತ ಆ ಥರದ್ದು. ಸೊ ನಾನು ಅದೇ ಥರ ಸರ್ಚ್ ಮಾಡ್ತಿದ್ದೆ. ನನಗೆ 2 ಪೀಸ್ ಅವೈಲಬಲ್ ಇತ್ತು, 2 ಬೇರೆ ಬೇರೆ ಪ್ಯಾಟ್ರನ್ ಬಟ್ ಫ್ರೀ ಸೈಜಲ್ಲಿ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಸಿಕ್ತು. ಫಸ್ಟ್ ಒನ್ ಬಂದು ದಿಸ್, ಇದು ಒಂಥರ ಫುಲ್ ಕಂಪ್ಲೀಟ್ ಯೆಲ್ಲೋ ಕಲರ್ಗೆ ವೈಟ್ ಕಲರ್ ಈ ಥರ ಡಾಟ್ ಡಾಟ್ ಬಂದಿದೆ. ಇದು ಸ್ಲೀವ್ ಬಂದ್ಬಿಟ್ಟು ಶಾರ್ಟ್ ಸ್ಲೀವ್ ಇದೆ ಆ್ಯಂಡ್ ಇದು ನೀವರೆಗೆ ಬರುತ್ತೆ ಆ್ಯಂಡ್ ವೆರಿ ಕಂಫರ್ಟಬಲ್, ಫ್ರೀ ಸೈಜ್. ಇನ್ನೊಂದು 2 ಮಂತ್ಸ್ವರೆಗೆ ವೇರ್ ಮಾಡ್ಬೋದು ಆರಾಮಾಗೆ ಆ್ಯಂಡ್ ತುಂಬಾ ಸಾಫ್ಟ್ ಆಗಿದೆ. ನಾವು ವೇರ್ ಮಾಡಿದ್ರೆ ನಮಗೆ ಕಂಫರ್ಟಬಲ್ ಆಗಿರಬೇಕು, ಫೀಲಿಂಗ್ ಸಾಫ್ಟ್ ಅಂತ ಅನಿಸ್ಬೇಕು. ಅದು ಈ ಸಮ್ಮರಲ್ಲಿ ನಮಗೆ ವೆರಿ ಕಂಫರ್ಟಬಲ್ ಡ್ರೆಸ್ ಇರಬೇಕು. ಪ್ರೆಗ್ನೆನ್ಸಿ ಅಂತ ಅಂದ್ರೇ ಅವ್ರಿಗೆ ಕಂಫರ್ಟಬಲ್ ನಾವು ವೇರ್ ಮಾಡ್ಕೊಂಡಿದ್ರೆ ಏನೋ ಒಂಥರ ಆರಾಮ್ ಅಂತ ಅನಿಸುತ್ತೆ. ಫಸ್ಟ್ ತೊಗೊಂಡಿದ್ದೆ ಮಮ್ಮಿ ಇದು. ಇದರಲ್ಲಿ ನಾನು ಕಲರ್ಸು ಪ್ಯಾಟ್ರನ್ ಎಲ್ಲ ಕೇಳಿದೆ. ಅವರು ಮೊನ್ನೆ ಎಲ್ಲ ಫುಲ್ ಸೇಲ್ ಆಗೋಯ್ತು, ನೆಕ್ಸ್ಟ್ ವೀಕು ತರಿಸ್ತೀವಿ ಅಂತ ಹೇಳಿದ್ರು. ಓಕೆ ಅಂತ ಅಂದ್ಬಿಟ್ಟು ಇದೊಂದು ಪೀಸ್ ತೊಗೊಂಡೆ. ಚೆನ್ನಾಗಿದೆ, ನಾನು ವೇರ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂತ ಅಂದರೆ ಈ ಗ್ರೀನ್ ಒನ್. ಇದು ಒಂಥರ ಪಾರ್ಟಿ ವೇರ್ ಥರ, ಬಟ್ ಇದು ಸದ್ಯಕ್ಕೆ ಇವಾಗ ಹಾಕೋಬೋದು. ನಾನು ಇನ್ನೂ ಡೆಲಿವರಿ ಎಲ್ಲ ಆಗಿ ಸಣ್ಣ ಆದಮೇಲೆ ಹಾಕೊಳ್ಳೋಕ್ಕಾಗೋದು. ಇದು ವಿ ಕಟ್ಟಿದೆ ಫ್ರಂಟ್ ನೆಕ್ಕು, ಮತ್ತು ಇಲ್ಲೊಂದು ಸ್ಟೈಲಿಶ್ ಲೇಸ್ ಇದೆ. ಆ್ಯಂಡ್ ಸ್ಲೀವ್ಸ್ ಕೂಡ ಅಷ್ಟೇ ಟ್ರೆಂಡಿ ಸ್ಲೀವ್ಸ್ ಇದೆ, ಈ ಥರ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ನೀವರೆಗೇ ಬರೋದು, ಸದ್ಯಕ್ಕೆ ವೇರ್ ಮಾಡ್ಬೋದು. ಆಮೇಲೆ ಎತ್ತಿಟ್ವಿ ಅಂತಂದರೆ ಆಮೇಲೆ ಸಣ್ಣ ಆಗಿ ವೇರ್ ಮಾಡ್ಬೋದು. ಮಾಡಿದ್ರೆ ತೋರಿಸ್ತೀನಿ ಖಂಡಿತ. ಮಾಡಿದ್ರೆ ತೋರಿಸೋದೇನೋ ಮಾಡೇ ಮಾಡ್ತೀಯ. ಅಲ್ಲಿವರೆಗೆ ಹಾಕೊಂಡು ಬರ್ತಾಕ್ಬಿಟ್ರೆ ಅಲ್ಲಿವರೆಗೆ ಇವಾಗಲೇ ಹಾಕೊಂಡು ಯೂಸ್ ಮಾಡಿಬಿಟ್ಟು ಆಗೋದೇ ಇಲ್ವಲ್ಲ. ಹೇಗಂತ ಇವಾಗ ಸದ್ಯಕ್ಕೆ ಹಾಕೋಬೋದು. ಹಾಕು ಸದ್ಯಕ್ಕೆ ಈಗ ಒಂದ್ಸರಿ ಹಾಕಬಿಡು. ನೀನ್ ಆಸೆ ತಗೊಂಡಿದ್ಯಾ, ಇದ್ ಮಾಡ್ಕೊಬಿಡು. ಇವಾಗ ಹಾಕೋಬಿಡು ಒಂದ್ಸರಿ 2 ಸರಿ, ಆಮೇಲೆ ನೀಟಾಗಿ ಎತ್ತಿಟ್ಕೋ. ಸೊ ಇದಿಷ್ಟ ಆಯ್ತು. ಇದು ಸೆಕೆಂಡ್ ಒನ್ ತಗೊಟ್ಟಿದ್ದು ಮಮ್ಮಿ. ಅದು ನಾನು ಇಷ್ಟಪಟ್ಟದಲ್ಲ, ನನ್ನ ಮಗಳು ಇಷ್ಟಪಟ್ಟಿರೋದು. ಇದನ್ನ ಯಾವ್ದಿದ ಅದು ಮಮ್ಮಿ ಇಷ್ಟಪಟ್ಟಿದ್ದು. ಮತ್ತೆ ಇದೊಂದು ಸ್ಟಾಲ್ ತಗೊಂಡ್ವಿ, ಸ್ಟಾಲ್ ಫಾರ್ ಫೇಸ್ ಕವರ್ ಮಾಡೋದಕ್ಕೆ. ಅಂದರೆ ಇವಾಗ ಸಮ್ಮರ್ ಅಂದ್ಬಿಟ್ಟು ಫೇಸ್ ಎಲ್ಲ ಕವರ್ ಮಾಡ್ಕೊಂಡು ಓಡಾಡು ಅಂತ ಮಮ್ಮಿ ತಗೊಂಡಿರೋ ಸ್ಟಾಲ್. ಹೌದು, ಯಾಕಂದ್ರೆ ಬುಜ್ಜಿನ ಡೈಲಿ ಕರೆಕ್ಟಾಗಿ ಮಧ್ಯಾಹ್ನ 12:30 ಹೋಗ್ತೀಯಾ. 30 ಹೆವಿ ಬಿಸಿಲಿರುತ್ತೆ. ಎಸ್. ಅದಾದಮೇಲೆ ಒಂದು ಜಾಕೆಟ್. ಇದನ್ನು ಅಷ್ಟೇ ಫುಲ್ ಬಿಸಿಲಿರುತ್ತೆ ಅಲ್ವಾ, ಸಮ್ಮರ್ಗೆ ಲೈಟ್ ವೆಯ್ಟ್ ಆಗಿರೋ ಒಂದು ಜಾಕೆಟ್, ಫುಲ್ ಓವರ್ ಜಾಕೆಟ್ ಏನು ಬೇಕಾದ್ರೆ ಅನ್ಬೋದು. ಅದು ಕೂಡ ಬುಜ್ಜಿ ಕರ್ಕೋರಕ್ಕೆ ಅವಾಗ ಹಾಕೋಬೇಕು ಅಂತ ತಗೊಂಡಿರೋದು. ಆ್ಯಂಡ್ ತುಂಬಾ ಸಾಫ್ಟ್ ಮೆಟೀರಿಯಲಲ್ಲಿದೆ ಮತ್ತು ತುಂಬ ಹೆವಿ ಫೀಲ್ ಅನ್ಸಲ್ಲ. ಅದು ಈ ಸಮ್ಮರ್ಗೆ ಹೆಂಗೆ ಲೈಟ್ ವೆಯ್ಟ್ ಇರಬೇಕಲ್ವ ಹಾಗೆ ಇದೆ, ಚೆನ್ನಾಗಿದೆ. ಹಾಂ ಕರೆಕ್ಟ್. ಎಲ್ಲ ಒಂದೊಂದು ಶಾಪಲ್ಲಿ ತೊಗೊಂಡಿದ್ದೀವಿ. ಇದೆರಡು ಒಂದು ಶಾಪು, ಇದು ಏನು ಇವಾಗ ಪುಲೋವರ್ ತೋರಿಸಲ್ವ ಅದೊಂದು ಶಾಪು. ಈ ಡ್ರೆಸ್ಸಸ್ಸು ಅದು ಏನು ರೆಗ್ಯುಲರ್ ವೇರ್ ಥರ ಆದರೆ ಇದು ಸ್ವಲ್ಪ ಔಟ್ಸೈಡ್ ವೇರ್ಗೆ. ಎಲ್ಲ ಫ್ರೀ ಸೈಜನ್ನೇ ತೊಗೊಂಡಿರೋದು. ಯಾವುದು ಇವಾಗ ಪ್ರೆಸೆಂಟ್ ಆಗಲಿ ಮುಂದೆ ನೋಡೋಣ ಆ ಥರ ಅಲ್ಲ, ಯಾಕಂದರೆ ಫ್ರೀ ಸೈಜೇ ಬೇಕಾಗಿರೋ. ಪ್ರೆಸೆಂಟು ನನ್ನ ಹತ್ರ ಇರೋದೆಲ್ಲ ಪ್ರೆಸೆಂಟ್ ಆಗೋದೆ, ಮುಂದಕ್ಕೆ ಸ್ವಲ್ಪ ಬಿಗ್ ಸೈಜ್ ಬೇಕಿತ್ತಲ್ವ. ಇದು ಬಂದ್ಬಿಟ್ಟು ಲಾಂಗ್ ಗೌನ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ, ಚೆನ್ನಾಗಿದೆ ಒಂಥರ. ಇದು ನನ್ನ ಸೆಲೆಕ್ಷನ್ ಅಲ್ವ ಮಮ್ಮಿ? ಇದು ನಾನು ಸೆಲೆಕ್ಟ್ ಮಾಡಿದೆ, ಯಾಕೆ ಅಂತ ಗೊತ್ತಿಲ್ಲ, ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾವುದು ವೇರ್ ಮಾಡಿ, ಇದಂತೂ ವೇರ್ ಮಾಡಿ ನೋಡೇ ಇಲ್ಲ. ಇವಾಗೇನು ಲಾಂಗ್ ಗೌನ್ಸ್ ತೋರಿಸ್ತೀನಲ್ವ, ವೇರ್ ಮಾಡಿ ತೋರಿಸ್ತಿಲ್ಲ. ಹೆಂಗೂ ಫ್ರೀ ಸೈಜ್ ಇದೆ, ಹಾಗೆ ಆಗುತ್ತೆ ಅನ್ನೋ ಒಂದು ಸೆಲೆಕ್ಷನ್ ಇದೆ. ಬೊಂಬೆಗೆ ಹಾಕಿ ಹೋಗಿ ನೋಡ್ಕೊಂಡು ಬಂದೆ, ತೆಗೆದ ತಕ್ಷಣ ನೋಡು ಮಮ್ಮಿ ಇದು ಒಪ್ಕೊಂಡ್ಲು, ಅವಳದು ಒಪ್ಕೊಂಡ್ರು ಬಿಟ್ಟಿಲ್ಲ. ಇನ್ನೊಂದು ಇದು ನಮ್ಮ ಮನೇಲಿ ಇವಳು ಒಂಥರ ಸ್ಪೆಷಲ್ ನನ್ನ ಮಗಳು. ಯಾಕೆ ಹೇಳೋ, ಒಂದೇ ತರಕ್ ಹೋಗೋದು. ನಾವ್ ಯಾವಾಗ ಅವಳು ಹುಟ್ಟುತ್ತವಿಂದನೂ ಅಷ್ಟೇನೆ, ಒಂದು ಸರಿನೂ ಕೂಡ ನಾವು ಒಂದು ಡ್ರೆಸ್ ತಂದೇ ಇಲ್ಲ. ಒಂಥರ ನೀನ್ ಯಾವಾಗ ತಕೊಂಡ್ರು ಬಂದ್ರು 2 ಅವಾಗ ಅಷ್ಟು. ಇದು ನೀನ್ ಚಿಕ್ಕವಳಾಗಿದ್ದಾಗಲೂ ಅಷ್ಟೇನೆ, ನೀನು ಬಟ್ಟೆ ತರಕಂತ ಹೋದ್ರೆ 2 ಜೊತೆ ಬಟ್ಟೆ. ಇವಾಗ ಬಿಡು 5 ಜೊತೆ 10 ಜೊತೆನೆ ಆಗ್ತವೆ.
ಒಂದು ಡ್ರೆಸ್ ಅಂತೂ ಯಾರು ತಕೊಂಡ್ ಬಂದಿಲ್ಲ ನಿಮ್ಗೆ ಇಲ್ಲಿ ನಮ್ಮ ಮಮ್ಮಿ ಚಿಕ್ಕದ್ರಿಂದಾನು ಈ ಡೈಲಾಗ್ ಹೇಳ್ತಾರೆ, ಹಂಗೇನೇನೆ ತಕೊಂಡು ಬಂದಿರೋದು. ಅಯ್ಯೋ ನಿನ್ನ ಬಟ್ಟೆ ಒಂದು ಲಾಟ್ ತಂದಿದೆ ಇರೋ ಮಗನೆ. ಇವಾಗ ಇಟ್ಟಿದ್ರೆ ನೆಕ್ಸ್ಟ್ ಊಟ ಪಾಪಗೆ ಆಗ್ತಿದ್ದೇನೋ ನಿನ್ನಷ್ಟು ದಾಗವ್ರಿಗೂ. ನೀ ಅಲ್ಲಿ ಮುಂದೆ ಬೆಳಪಜಾರ ಹಿಂದೆ ಹಾಕೊಂಡು ಬರ್ತಿತ್ತು. ಇದು ತುಂಬಾ ಚೆನ್ನಾಗಿದೆ ಬಿಡ. ಅಂದ್ರೆ ಇದು ಎರಡು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಹೌದ್ಲಿಪ್ಪ ಅಲ್ವಾ? ಕಾಸ್ಟ್ಲಿ ಅಂದ್ಬಿಟ್ಟು ಹಂಗಾರೆ ಹಾಕಬಾರ್ದು ಹೇಳಿದ್ಯಾ? ಕಾಸ್ಟ್ಲಿ ಅನ್ನಿಸ್ತು, ಬಟ್ ಯೂಸ್ ಮಾಡ್ಬೋದು ಇದು. ಅಂದ್ರೆ ಚೆನ್ನಾಗಿದೆಯಲ್ಲ ಇದು ಒಂಥರ. ಇದು ಸಖತ್ತಾಗಿದೆ. ಬ್ಲ್ಯಾಕ್ ಅಲ್ಲ, ಎಲ್ಲ ನೋಡಿದ್ರೆ ಬ್ಲ್ಯಾಕ್ ಅಂತ. ಇದು ಬ್ಲ್ಯಾಕ್ ಅಲ್ಲ, ಇದು ಬ್ರೌನ್, ಲೈಟ್ ಬ್ರೌನ್ ವಿತ್ ಬ್ಲ್ಯಾಕ್ ಮತ್ತು ವೈಟ್ ಡಿಫ್ರೆಂಟ್ ಕಲರ್ಸ್ ಇದೆ. ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಏನಿಲ್ಲ ಬಾಡಿ ಶೇಪ್ಗೆನೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಚೆನ್ನಾಗಿದೆ, ಇದು ಮಮ್ಮಿ ಸೆಲೆಕ್ಷನ್ನು. ಒಂದು ಸೆಕೆಂಡ್. ಇದೂ ಲಾಂಗ್ ಗೌನ್, ಬಟ್ ಇದು ಒಂಥರ ಕೆಳಗಡೆ ಎಲ್ಲ ಏನು ಗೊತ್ತಾ, ಫಿಶ್ ಕಟ್ ಥರ ಇದೆ, ಫುಲ್ ರೌಂಡ್ ಕಟ್ಟಿಂಗ್ ಇಲ್ಲ. ಇದು ಚೆನ್ನಾಗಿದೆ. ನಾನು ಯಾವಾಗ ವೇರ್ ಮಾಡ್ತೀನಿ ಅವಾಗ ಖಂಡಿತ ತೋರಿಸ್ತೀನಿ. ಆ್ಯಂಡ್ ಇದು ಸ್ಲೀವ್ಲೆಸ್, ಫ್ರಂಟು ವಿ ನೆಕ್ಕಾ, ವಿ ನೆಕ್ ಮತ್ತು ಸ್ಟ್ರೆಚಬಲ್ ನೋಡಿ, ಎಲಾಸ್ಟಿಕ್ ಚೆನ್ನಾಗಿದೆ. ನಮ್ಮ ಮಮ್ಮಿನೇ ಹಾಕೋಬೋದೇನೋ. ಸ್ಲೀವ್ ಇದ್ರೆ ನಾನು ಯಾಕೊಳ್ತೇನೆ, ಸ್ಲೀವ್ ಇಲ್ಲ. ಸ್ಲೀವ್ ಇದೆ ಅನ್ಸುತ್ತೆ ಮ್ಯಾಮ್. ನನಗೆ ಆ ಥರ ಶಾರ್ಟ್ ಸ್ಲೀವ್ ಇಷ್ಟ ಇಲ್ವಲ್ಲ, ಬೇಡ, ನಾನು ಇಲ್ಲ. ಸೊ ಈ ಥರ ಇದೆ, ಚೆನ್ನಾಗಿದೆ. ನಮ್ಮ ಮಮ್ಮಿ ನೋಡಪ್ಪ ಇವತ್ತು ಕರ್ಕೊಂಡು ಹೋಗಿ ಬೇರೆ ಶಾಪಿಂಗ್ ಮಾಡಿಸಿ ಇನ್ನ ತಗೊಂಡಿದ್ದಾರೆ. ಅದು ನಮ್ಮ ಮಮ್ಮಿನೇ ತೋರಿಸ್ತಾರೆ ಅಲ್ವಾ? ಇಲ್ಲ ತೋರಿಸಲ್ಲ, ನಾನು ತೋರಿಸಲ್ವಾ? ನಾನು ತೋರಿಸಲ್ಲ. ನಂಗೆ ಏನಾದ್ರು ಅಲ್ಲೇ ಡೈರೆಕ್ಟ್ ಶೂಟ್ ಮಾಡಿರ್ತೀರಲ್ಲ ಅಷ್ಟೇ, ಜನ ನೋಡಿದ್ರೆ ಅನ್ಕೋಬೇಕು ಇವಳು ವಿಡಿಯೋ ಮಾಡಕ್ ಹೋಗ್ತಿಲ್ಲ, ಬಟ್ಟೆ ತಗೊಳಕ್ ಹೋಗಲ್ಲ, ನಂಗೆ ತೋರಿಸ್ಬಿಟ್ಟು ಬಂದಿರ್ತೀನಿ ಅಷ್ಟೇ. ಅಲ್ಲ, ನಾನು ಇವಾಗ ಲಾಸ್ಟ್ ತೋರಿಸಿದ್ನಲ್ಲ, ಅದು 3 ತಗೊಂಡಿದ್ದು ಒಂದೇ, ನಮ್ಮ ಮಮ್ಮಿ 3 ತಗೊಂಡಿದ್ದು ಒಂದೇ ಅನ್ಸುತ್ತೆ. ಆ ಪ್ರೈಸ್ ತಗೊಂಡಿದ್ದಾರೆ ಎಲ್ಲ. ಅಂದರೆ ನಮ್ಮ ಮಮ್ಮಿ ಮನೇಲಿದ್ದಾಗ ನೈಟೀಸ್ ವೇರ್ ಮಾಡ್ತಾರಲ್ವಾ, ಸೊ ಇದು ಒಂಥರ ಸಾಫ್ಟ್ ಮೆಟೀರಿಯಲ್ಸ್ ನೈಟಿ, ಬಿಚ್ಚೆಲ್ಲ ಎಲ್ಲ ಹೊಂಟೋಗ್ಬಿಡುತ್ತೆ. ನೋಡಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿದೆ ನೋಡಿ ನೈಟೀಸ್. ಅಂದರೆ ಮೆಟೀರಿಯಲ್ ನಮ್ಮ ಮಮ್ಮಿಗೆ ಸಾಫ್ಟ್ ಆಗಿರ್ಬೇಕು, ಒಂಥರ ಏನೋ ಪಾಲಿಸ್ಟರ್ ಥರ ಗಟ್ಟಿ ಗಟ್ಟಿ ನೈಟಿ ಎಲ್ಲ ವೇರ್ ಮಾಡ್ತಾರಲ್ಲ, ಆ ಥರದ್ದು ಕಂಫರ್ಟೇಬಲ್ ಆಗೋದಿಲ್ಲ ಅವ್ರಿಗೆ. ಹಾಂ ನೋಡಿ ಫ್ರೆಂಡ್ಸ್, ಕಲರ್ಸ್ ಮಾತ್ರ ಚಿಂದಿ. ನೈಟಿ ಸಕ್ಕ ಸಾಫ್ಟ್ ಇದೆ, ಏನಿಲ್ಲ. ಒಂದೊಂದು ನೈಟಿಗೆ 900 rupees ಕೊಟ್ಟಿದ್ದಾರೆ. ಹಂಗೆ ನಮ್ಮ ಡಿಸ್ಕೌಂಟ್ ಆಗಿ 900, 850 ಹಿಂಗೆ. ಹೋಗಪ್ಪ, ಹೋಗ್ಬೇಡ, ಹೋಗ. ಇದೊಂಥರ ಚೆನ್ನಾಗಿದೆ. ಅಂದ್ರೆ ಇದೆಲ್ಲ ನಮ್ಮ ಮಮ್ಮಿನೇ ಬೇಡ ಅಂತ ಬಿಸಾಕ್ಬೇಕು ಯೂಸ್ ಮಾಡಿ ಮಾಡಿ, ಅಲ್ಲಿವರೆಗೂ ಹಿಂಗೆ ಇರುತ್ತೆ. ಎಷ್ಟೇ ವಾಶ್ ಮಾಡಿದ್ರು ಇದು ನೀವು ಹೊಸದಾಗಿ ಹೆಂಗೆ ತಗೊಂಡಿದ್ದೀವಲ್ವಾ ಹಂಗೆ ಇರುತ್ತೆ. ಆ ಕಡೆ ಹೋಗಿ ಮಗ್ನೆ. ಸೊ ಕಲರ್ ಒಂಥರ ಚೆನ್ನಾಗಿದೆ ಅಲ್ವ? ನಮ್ಮ ಮಮ್ಮಿ ರಂಗಿಲ್ಲ ಕಲರ್ ತಗೊಳ್ಳಲ್ಲ. ಆದ್ರೆ ಈ ಕಲರ್ ನನ್ನ ಮಗಳ ಚಾಯ್ಸ್ ಇದು. ಮಮ್ಮಿ ಈ ಕಲರ್ ತಗೊಳ್ಳಿ ಅಂದ್ಲು, ಯಾಕಂದ್ರೆ ಕಲರ್ ಇರ್ಲಿಲ್ಲ ಅಂತಷ್ಟೇ, ಬಟ್ ಚೆನ್ನಾಗಿದೆ. ಮಮ್ಮಿ ತಗೊಳ್ಳಿ ಅಂದ್ಲು, ಸರಿ ಅಂತ ಹೇಳಿ ತಗೊಂಡೆ. ಓಕೆ ಓಕೆ ಡನ್ ಮಗನೆ. ಸೊ ಅದೇನ ನೈಟಿ ಪ್ರೈಸ್ ಏನೇ ಶಾಕಿಂಗ್ ಪ್ರೈಸ್. 1 piece ಪ್ರೈಸ್ 895, 905 ಹಿಂಗಿದೆ. ಇದು 5 ರೂಪಾಯಿ ಕಡಿಮೆ 900. ಹಾಂ, ಸೊ ಅದೇ ಒಂದು ಬಟ್ಟೆ ಚೆನ್ನಾಗಿದೆ. ಬಟ್ಟೆ ಚೆನ್ನಾಗಿದೆ. ಇದೇನು ಸ್ಟಿಚ್ಚು ಕಟ್ಟು ಕಟ್ ನೋಡ್ಬೇಕು ಅಳತೆ ಹೇಗಿದೆ ಅಂತ ಎಲ್ಲ ಮೆಜರ್ಮೆಂಟ್ ನೋಡಬೇಕು. ಮಮ್ಮಿ ಹೈಟ್ಗೆ ಕರೆಕ್ಟಾಗಿ ನೋಡಿ ಸೂಟಬಲ್ ಮಾಡಿ, ಅಲ್ಟ್ರೇಷನ್ ಬೇಕು ಅಂದರೆ ಮಾಡಿಸ್ಕೋಬೇಕು. ಇಷ್ಟೆಲ್ಲ ತೊಗೊಂಡು ಬಂದಿದ್ದೀವಿ. ಅದೇ ನಾನು ಹೇಳಿದ್ನಲ್ಲ, ಅದು ಆ ಥರ ಟಾಪ್ಸ್ ಸ್ಟಾರ್ಟಿಂಗ್ ತೋರಿಸಿದ್ದು. ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಬಂದಾಗ ಹೇಳ್ತೀವಿ ಅಂತ. ಅದು ಒಂಥರ ಏನೋ ಕಂಫರ್ಟೇಬಲ್ ಆಗಿತ್ತು, ಮನೇಲಿ ಹಾಕೊಂಡು ಓಡಾಡೋಕ್ಕೆ. ಓಡಾಡು ಖುಷಿನಾ, ಹ್ಯಾಪಿ ಆಯ್ತಾ? ನನ್ನ ಮಗಳು ಬಟ್ಟೆ ತಗೊಳಕಂತ ಕರ್ಕೊಂಡು ಹೋಗ್ತಾಳೆ, ಒಂದಿನ ನೋಡಿ ಬಟ್ಟೆ ತಗೋಲ್ಲ, ಅದಕ್ಕೆ ನಾನು ತಗೊಂಡಿರೋದು. ಎಸ್, ಹೋಗೋದು ನೋಡ್ಕೊ ವಾಪಸ್ ಬರೋದು. ನನ್ನ ಮಗಳವಳು ನಿಜೋರು ಇಲ್ಲಿ ಅವಳು ದುಡ್ಡು ಹಾಕೊಂಡು ಬಟ್ಟೆ ತಗೊಳಕ್ ಹೋಗೋದೇ ಇಲ್ಲ. ಒಂದು ಸುನಿಲ್ ತಗೊಳ್ಬೇಕು, ಒಂದು ನಾನು ತಗೊಳ್ಬೇಕು. ಅವಳ ಹತ್ರ ಎಷ್ಟೇ ದುಡ್ಡಿದ್ರು ಅವಳು ಬಟ್ಟೆ ತಗೊಳಲ್ಲ. ದುಡ್ಡೇ ಇಲ್ಲ ಅನ್ಸುತ್ತೆ ಫ್ರೆಂಡ್ಸ್. ದುಡ್ಡು ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾಳೆ. ದುಡ್ಡು ಖರ್ಚು ಮಾಡ್ಬೇಕು ಅಂತಾನೆ ಬೇಜಾರಾಗೋಗ್ಬಿಡುತ್ತೆ, ದುಡ್ಡು ಅಕೌಂಟಲ್ಲಿ ಮೈನಸ್ ಆಗ್ಬಿಡುತ್ತಲ್ಲ ಅಂತ. ಅಯ್ಯೋ ಏನಿಲ್ಲ, ಅದಕ್ಕೆ ನಮ್ಮ ಮಮ್ಮಿ ನೋಡೋಕ್ಕಾಗದೆ ನಮ್ಮ ಮಮ್ಮಿನೇ ಕರ್ಕೊಂಡು ಹೋಗ್ಲಿ ಬಿಡು. ಪುಟಾಗ ನಿನ್ನ ಹತ್ರ ದುಡ್ಡಿದ್ರೆ ನನ್ನ ಹತ್ರ ದುಡ್ಡಿದ್ರೆ ಏನ್ ಮಗಳೇ. ಸೊ ಇವತ್ತು ನಮ್ಮ ಮಮ್ಮಿಗೋಸ್ಕರ ತಂದಿರೋ 3 ನೈಟಿಗೆ ಹತ್ತತ್ರ 3000ನೇ ಆಯಿತು. ಆಗ್ಲಿ ಬಿಡ. ಸೊ ಚೆನ್ನಾಗಿದೆ. ಅವ್ರು ವೇರ್ ಮಾಡ್ತಾರಲ್ಲ, ಹೋಗಿ ವಿಡಿಯೋಸ್ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ನನ್ನ ನೈಟಲ್ಲೇ ವಿಡಿಯೋ ಮಾಡೋದು. ಅದು ಚೆನ್ನಾಗಿರೋದು.
ನಮ್ಮ ಮಮ್ಮಿಗೆ ಕಫ್ತಾನೆಲ್ಲ ತಗೊಳ್ಳಿ ಅಂತೀನಿ, ತಗೊಳಲ್ಲ ಅವರು. ಅಂದರೆ ಅವ್ರಷ್ಟು ಲೈಕ್ ಮಾಡಲ್ಲ. ಅಂದರೆ ಅದು ಒಂಥರ ಕಫ್ತಾನ್ ಏನಿಲ್ಲ, ಇಲ್ಲೆಲ್ಲ ಫ್ರೀ ಒಂಥರ ಇಲ್ಲೆಲ್ಲ ಫ್ರೀ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನೋ ಕಫ್ತಾನ್. ನಾನಂತೂ ಬುಜ್ಜಿದ್ರಲ್ಲಿ ಫುಲ್ ನೈಟಿ ಹಾಕೊಂಡು ಉಜ್ಬಿಟ್ಟಿದ್ದೀನಿ ಪ್ರೆಗ್ನೆನ್ಸಿಯಲ್ಲಿ. ಅವಾಗಲೂ ಕಾಸ್ಟ್ಲಿ ನೈಟಿ ತಂದಿದ್ದೆ ಬಿಟ್ಟೆ ಇದರಲ್ಲಿ. ಅದು ಒಂದಿರ್ಬೋದು ಇವಾಗ್ಲೂ. ಯಾರಿಗೂ ಕೊಟ್ಬಿಟ್ಟೆ, ನಾನೇ ಹಾಕೊಳಕ್ಕೆ ಆಗ್ಲಾರ್ದೇ ಎಷ್ಟ್ಬಿಟ್ಟಿದ್ದೀನಿ. ಅದೂ ಅರ್ಧೋಗ್ತಾ ಇರಲಿಲ್ಲ ನೈಟ್. ನಾನೇ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರು ನೈಟಿ ಏನೋಗಿರ್ಲಿಲ್ಲ. ಯೂಸ್ ಮಾಡಿ ನಾನು ಯೂಸ್ ಮಾಡಿ ಅವಾಗ್ಲೇನೆ ಈಗ 7 ವರ್ಷದಲ್ಲಿ ಅದಕ್ಕೆ 800 ರೂಪಾಯಿ 1000 ರೂಪಾಯಿ ಕೂಡ ಈ ಥರದ ನೈಟಿ ತಂದಿದೆ. ಜಿಪ್ಗಳಿತ್ತು, ಅಂದರೆ ಸಾಫ್ಟ್ ಆಗಿತ್ತು. ಫೀಡಿಂಗ್ ಎಲ್ಲ ಅವಾಗ ಕೋವಿಡ್ ಟೈಮ್ ಬೇರೆ. ಸೊ ಅವಾಗೆಲ್ಲ ಆ ಥರ ಯೂಸ್ ಮಾಡ್ತಿದ್ದೀವಿ. ಇವಾಗೇನು ಟ್ರೆಂಡಿಂಗ್ ಬಂದ್ಬಿಟ್ಟಿದೆ ಇವಾಗ. ಫೀಡಿಂಗ್ ಮದರ್ಗೆ ಬೇರೆ, ಪ್ರೆಗ್ನೆನ್ಸಿ ಯಾರಿರ್ತಾರೆ ಅವರಿಗೆ ಅಂತಾನೆ ಆ ಥರ ಹಾಕೊಂಡು ಎಂಜಾಯ್ ಮಾಡೋದು. ಸೊ ಬನ್ನಿ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು, ಫ್ರೂಟ್ಸ್ ಎಲ್ಲ ತರಬೇಕು ಮತ್ತು ತರಕಾರಿ ಎಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ ಎಲ್ಲ ರೆಡಿ ಮಾಡಿಸ್ಕೊಂಡು. ಇವಾಗ ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ತೊಗೋಬೇಕಿತ್ತು ಅಂತ ಬಂದ್ವಿ. ಈ ಟೈಮಿಗೆ ಬಂದ್ವಿ ಒಂದು 5 o'clock ಎಲ್ಲ ಅಂತ ಅಂದರೆ ಒಳ್ಳೆ ಫ್ರೆಶ್ ಸೊಪ್ಪೆಲ್ಲ ಸಿಗುತ್ತೆ, ಹಾಗಾಗಿ ತೊಗೊಂಡ್ವಿ ಸೊಪ್ಪು. ಮತ್ತು ಇಲ್ಲ ಹಣ್ಣು, ವಾಟರ್ ಮೆಲನ್ನು ಮತ್ತು ಆರೆಂಜು ಎಲ್ಲ ಇವಾಗ ಸೀಸನ್ನು, ಗ್ರೇಪ್ಸ್ದು ಎಲ್ಲ ಅಲ್ವಾ. ಸೊ ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದೆ. ಸೊಪ್ಪೆಲ್ಲ ಮಮ್ಮಿ ಬಿಡಿಸ್ತಾ ಇದ್ರು. ನಾನು ತಂದಿರೋ ಹಣ್ಣೆಲ್ಲನೂ ಎತ್ತಿಟ್ಬಿಡೋಣ, ಇಲ್ಲಾಂದರೆ ಅದು ಹಾಗೆ ಇರುತ್ತೆ ನಾಳೆವರೆಗೂ. ಬೇಡ, ನಾನು ಇವಾಗ ಫ್ರೀ ಆಗಿದ್ದೀನಲ್ವ, ಹಣ್ಣೆಲ್ಲ ಎತ್ತಿಟ್ಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಹಣ್ಣುಗಳೆಲ್ಲನೂ ಫ್ರೂಟ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಸೀಬೆ ಹಣ್ಣು ತಂದಿದ್ದೆ ಮತ್ತು ಆರೆಂಜು, ಕಲ್ಲಂಗಡಿ ಹಣ್ಣು, ಒಂದೇ ಒಂದು ಮ್ಯಾಂಗೋ ತಂದಿದ್ದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಮಮ್ಮಿ ಅಂದರು ಒಂದಾದರೂ ತೊಗೊಳ್ಳೆ, ಆಮೇಲೆ ಬೇಕು ಅಂತ ಅಂದ್ಬಿಡ್ತೀನಿ. ಇನ್ನು ಟೈಮ್ ಇಲ್ದಿರೋ ಟೈಮಲ್ಲಿ ಇನ್ನೇನು ಶುರು ಆಗುತ್ತೆ ಸೀಸನ್ನು, ಆವಾಗ ಬೇಕಿದ್ರೆ ತಿನ್ನುವೆ. ಇವಾಗ ತಗೊಂಡ್ರು, ಒಂದು ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು, ಅದಕ್ಕೆ ತಗೊಂಡೆ. ಇವಾಗ ಎಲ್ಲನೂ ಫ್ರೂಟ್ ಬೌಲ್ಗೆ ಹಾಕ್ತೆ. ಇನ್ನು ದ್ರಾಕ್ಷಿನ ನಾನು ಒಂದು 3 ರಿಂದ 4 ಸಲನಾದರೂ ಮಾಮೂಲಿ ಹಾಗೆ ತೊಳಿತೀನಿ ನೀರಲ್ಲಿ. ಸೊ ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ನೀರು ಹಾಕಿದ್ದೀನಲ್ವ. ಸೊ ಚೆನ್ನಾಗಿ ಎಷ್ಟು ಸಲ ತೊಳೆದ್ರೂ ಸಾಲಲ್ಲ, ಯಾಕಂದರೆ ದ್ರಾಕ್ಷಿ ಚೆನ್ನಾಗಿರಬೇಕು, ಕಲರ್ ಬರಬೇಕು, ಅದು ಚೆನ್ನಾಗಿ ಫ್ರೆಶ್ ಆಗಿರಬೇಕು ಅಂತ ಎಷ್ಟೆಲ್ಲ ಕಲರ್ ಸ್ಪ್ರೇ ಮಾಡಿರ್ತಾರೆ, ಔಷಧಿಗಳನ್ನ ಸ್ಪ್ರೇ ಮಾಡಿರ್ತಾರೆ ಅದು ಬೆಳೆಯುವಾಗ. ಸೊ ದ್ರಾಕ್ಷಿ ಒಳ್ಳೆಯದು ತಿನ್ನೋದಕ್ಕೆ, ಬಟ್ ನಾವು ಕೊಡುವಾಗ ಮಕ್ಕಳಿಗೆ, ದೊಡ್ಡವರೇ ಆಗಲಿ ಮಕ್ಕಳನ್ನೇ ಆಗಲಿ, ಬಟ್ ತುಂಬ ಕೇರ್ಫುಲ್ಲಾಗಿ ನೋಡಿ ತೊಳೆದು ಎಲ್ಲ ಕೊಡಬೇಕು. ಸೊ ನಾನು ಮಿನಿಮಮ್ ಒಂದು 3 ರಿಂದ 4 ಸಲ ಹಾಗೆ ತೊಳಿತೀನಿ. ನೀವು ಇದ್ದರೆ ವಿನೆಗರ್ ಹಾಕ್ಕೊಂಡು ವಾಶ್ ಮಾಡ್ಬೋದು, ಇಲ್ಲ ಅಂತಂದರೆ ಒಂದು 3 ರಿಂದ 4 ಟೈಮು ಚೆನ್ನಾಗಿ ಫಸ್ಟು ತೊಳ್ಕೊಳ್ಳಿ. ಆಮೇಲೆ ಇದಕ್ಕೆ ಸಾಲ್ಟ್, ಕಲ್ಲುಪ್ಪು ಏನು ಬರುತ್ತೆ ಅಲ್ವಾ, ಅದಕ್ಕೆ ಮತ್ತು ನೀರು ಹಾಕ್ಕೊಂಡು ಇಲ್ಲಿಗೆ ಕಲ್ಲುಪ್ಪು, ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ ಆದರೂ ಹಾಗೆ ಬಿಡಿ. ಸೊ ನಾನು ಹಾಗೇ ಮಾಡೋದು. ಇವಾಗ ಏನು ಮಿಕ್ಸ್ ಮಾಡ್ತಾಯಿದ್ದೀನಲ್ವ, ಕಲ್ಲುಪ್ಪನ್ನ ಸೇರಿಸಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ನ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ಹಾಗೆ ಮುಚ್ಚಿಡ್ತೀನಿ. ಇದನ್ನು ಮುಚ್ಚಿಟ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಮತ್ತೆ ಅದು 10 to 15 ಮಿನಿಟ್ ಆದಮೇಲೆ ಮತ್ತೆ ವಾಶ್ ಮಾಡಿ ನೀಟಾಗಿ ಇನ್ನೂ 1-2 ಸಲ ವಾಶ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಇಟ್ಕೋತೀನಿ. ಇಲ್ಲಿ ಇವತ್ತು ಬೇಳೆ ಉಪ್ಸಾಂಬಾರು, ಸೊಪ್ಪಿನ ಪಲ್ಯ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆಕಾಳನ್ನು ಬೇಯೋದಕ್ಕೆ ಇಟ್ಟಿದ್ವಿ. ಇದು ಬಂದುಬಿಟ್ಟು ನಾಟಿ ಕಾಳು. ಸೊ ಒಂದು ವಿಷಲ್ ಬರೋಕ್ಕೂ ಮುಂಚೆನೇ ಬೇಯಿಂದ್ಬಿಡುತ್ತೆ, ಹಾಗಾಗಿ ಇದನ್ನು ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ವಿ. ಇವತ್ತು ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ಸಾಂಬಾರು, ಪಲ್ಯ, ರೈಸು ಎಲ್ಲ ಆದಮೇಲೆ ಮುದ್ದೆಗಿಟ್ಟಿದ್ದೆ. ಸೊ ನಮ್ಮನೆ ಮುದ್ದೆ ನಾನು ಇಲ್ಲ ಮಮ್ಮಿ ಮಾಡ್ತಿರ್ತೀವಿ. ಸ್ವಲ್ಪ ಮುದ್ದೆ ಅಂತಂದರೆ ನಾನೇ ಮಾಡೋದು ಯಾವಾಗ್ಲೂ. ಎಲ್ಲರೂ ಕೇಳ್ತಾ ಇರ್ತೀರ, ನೀವು ಮುದ್ದೆ ಮಾಡಲ್ವಾ, ಮುದ್ದೆ ತಿನ್ನಲ್ವಾ ಅಂತ. ತುಂಬ ರೇರು, ನಾನ್ ವೆಜ್ ಮಾಡಿದಾಗಲೂ ರೇರೆ. ಇತ್ತೀಚೆಗಂತೂ ಕಮ್ಮಿನೇ ಆಗಿಬಿಟ್ಟಿದೆ, ಏನೋ ಮುದ್ದೆ ತಿನ್ನಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಬಟ್ ಇವತ್ತು ಮುದ್ದೆ ತಿನ್ನಬೇಕು ಅಂತ ಅಂದ್ಬಿಟ್ಟು ಮುದ್ದೆನ ಮಾಡ್ತಾಯಿದ್ದೀನಿ. ಏನಿಲ್ಲ, ನಮ್ಮನೆ ದೊಡ್ಡ ಮುದ್ದೆ ಯಾರೂ ತಿನ್ನಲ್ಲ, ಸುಮ್ಮನೆ ಲೈಟಾಗಿ ಪುಟಾಣಿ ಮುದ್ದೆಗಳನ್ನ ಮಾಡ್ಕೊಳ್ಳೋದು ನಾವು. ನನ್ನ ಮಗ ಅದು ಇದು ಅಂದ್ಕೊಂಡು ಕೇಳ್ತಾ ಇದ್ದ ನನಗೆ. ಸೊ ಅವನಿಗೂ ರಿಯಾಕ್ಟ್ ಮಾಡಿಕೊಂಡು ನಾನಿಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಉಪ್ಸಾಂಬಾರಿಗೆ ಮುದ್ದೆ ಇದ್ದರೆ ಸಖತ್ತಾಗಿರುತ್ತೆ ಅಲ್ವಾ, ಹಾಗಾಗಿ ಮುದ್ದೆ, ಪಲ್ಯ, ಅನ್ನ, ಸಾಂಬಾರೆಲ್ಲ ಸೂಪರಾಗಿತ್ತು ಇವತ್ತು. ನಾನು ಮುದ್ದೆ ಮಾಡಿ ಎಲ್ರಿಗೂ ಒಟ್ಟಿಗೆ ಊಟ ಕೊಟ್ಬಿಟ್ಟು ನಾನು ಒಟ್ಟಿಗೆ ಕೂತ್ಕೊಂಡು ಎಲ್ಲರ ಜೊತೆ ಊಟ ಮಾಡೋದು. ಸೊ ನಮ್ಮನೆ ಇವತ್ತಿನ ದಿನಚರಿ ಹೆಂಗಿತ್ತು ಆ್ಯಂಡ್ ಹೆಂಗಿತ್ತು ವ್ಲಾಗ್ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.